ಬ್ರದರ್ ಇವನು ಅಣ್ಣ ಇವ ತಮ್ಮ ಅವನ ಸಣ್ಣ ತಮ್ಮ ಸೈನ್ ಮಾಡೋಕ್ಕೂ ಗಾಬರಿ ಆಗ್ತೀನಿ. ಸೈನ್ ಅಂದ್ರೆ ಸ್ವಲ್ಪ ಇಲಿಚಿಗೆ ಥರ ಬರ್ತದೆ. ಇಲಿಚಿ ಬಿಡಿಸಿದ್ನ ಕಾಲೊಂದು ಮಾಡ್ಬಿಟ್ಟು ನೋಡ್ರಿ ಅವ್ನು ಹೆಂಗ ಹೊರಗಡೆ ಹೆಂಗ್ ತಿಂತಾನ. ನಿಧಿ ಫುಲ್ ಫೋಟೋಗ್ರಾಫರ್. ಝೂಮ್ ಇನ್ ಝೂಮ್ ಔಟ್. ಗೈಸ್ ಇದು ತಿಂದು ಭಾಳ ದಿನಗಳ ಇದಾಯ್ತು. ಸೈಕ್ ಖಾರ ಇರ್ತೈತಿ. ಗೈಸ್ ಇವನು ನಮ್ಮ ಜೂನಿಯರ್, ನಮ್ಮ ಹೊನ್ನೂರವ್ರದ್ದು ಜಾತ್ರೆ ಅವರೇ ಮೇನ್ ಉಸ್ತುವಾರಿ. ಈಗ ಡ್ರೋನ್ ಶಾಟ್ ನಡೆಯತೈತಿ. ಇದು ನಿಂಗೆ ಈ ಕಡೆಗೆ ಈ ಸೈಡ್ ರೈಟಿಗೆ ಹೋಗ್ಬೇಕಂತ ಬಿಡುತ್ತನ ರೆಕಾರ್ಡ್ ಹೋಗ್ತತ್ನ ಸ್ಟಾರ್ಟ್ ಮಾಡ ಅದ್ರ ಗದೆ ಹೋಗತ್. ನಾನು ಏನು ಮಾಡವಲ್ಲೆ ತೇರ್ನ ಟ್ರ್ಯಾಕ್ ಮಾಡಕತ್ತ ಗದೆ ವಿಡಿಯೋ ಅದೇ ಹೋಗುತ್ತೆ. ಅನ್ನ ಸಾಂಬಾರು ಅಂದ್ರೆ ನಾವು ಪ್ರಸಾದ ಅಂತ ಮಾಡಂತಂದ. ಆಯ್ತು ಅಂತಂದ್ವಿ. ಪ್ರಸಾದ ಹೆಂಗೆ ಅರೇಂಜ್ ಮಾಡ್ಯಾನಂದ್ರೆ ನಿಮ್ಮ ಮೆಟಲ್ ಹಾಕಿ ನಮ್ದೇ ಐತಿಲ್ಲ ಪಿಕ್ಸ್ ಅಲ್ಲ. ನೀನು ಪ್ರೋಮ್ಯಾಕ್ಸ್ ತೋರಿಸಿದೆ ಅಂದ್ರೆ ಎತ್ನಲ್ಲಿಗೆ ಹಾಕಿ ನೋಡ. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತ್ರಿ. ಇವತ್ತು ಆ ಬನಶಂಕರಿ ದೇವಿಯ ರಥೋತ್ಸವ ಐತಿ. ಅಂದ್ರೆ ಬಾದಾಮಿಗೆ ಹೋಗಕ್ಕಾಗಲ್ರಿ, ಅದಕ್ಕೆ ನಮ್ಮ ಹೊನ್ನೂರು ಊರಾಗ ನಡೀತೈತೆ. ಅಂದ್ರೆ ಇಲ್ಲಿ ಕ್ಯಾಂಪ್ ಅಂತ ಐತಿ, ಅಲ್ಲಿ ನಡೀತೈತ್ರಿ. ಅದಕ್ಕೆ ಈಗ ಸ್ವಲ್ಪ ಏನಂದ್ರೆ ಸ್ವಲ್ಪ ನಿನ್ನೆ ಅದೇನು ಉಳಿದಿತ್ತು ನಮ್ದು ಏನ ಮಾಸ್ ಕಾರ್ಡ್ಗಳಿಗೆ ಫೋಟೋ ಹಚ್ಚಿ ಪ್ರಿನ್ಸಿಪಲ್ ಸೈನ್ ಗಿನ್ಬೇಕಾಗಿತ್ತು. ಅದಕ್ಕೆ ಇವತ್ತು ಭಾಳ ಅಂದ್ರೆ ಭಾಳ ಅನ್ನೋದು ಕೆಲಸ ಇದಾವ್ರಿ. ಅದಕ್ಕೆ ಇವತ್ತು ನಾನು ನೀನು ತೋರ್ಸಲ್ ಬಿಡ್ಲೆ ವೀರನ ಇದನ್ ಗೈಸ್. ನನ್ನ ಮುಂದೆ ನಾನು ತೋರ್ಸಕ್ಕಾಗಲ್ಲ ಬಿಕಾಸ್ ಆಫ್ ಆನ್ ದಿ ಏರ್ ಕಟ್ ಅವು ಎಕ್ಸೆಟ್ರಾ. ಗೈಸ್ ನಂದು ಡಿಪ್ಲೊಮಾ ಇದ್ದ ಫೋಟೋಸ್ ಇವೆಲ್ಲ ಇದು ನಂದು. ಇದು ಸ್ಕೂಲಿಂದ ಇದು ಅಂದ್ರೆ ಇದು ಕೂದ ಬಿಟ್ಟಾಗಡೆ ಫುಲ್ ಕೂದ ಬಿಟ್ಟಾಗ ಇಲ್ಲಿ ಅವತಾರಗಳು 3.0 ಬ್ರದರ್ ಇವನು ಅಣ್ಣ ಇವ ತಮ್ಮ ಅವನ ಸಣ್ಣ ತಮ್ಮ ಇವನು ವೀರದ ಇಲ್ಲೇ ಐತೆ ಗೈಸ್. ಇದು ವೀರದ ಡಿಪ್ಲೊಮಾ ಇದ್ದಾಗ ಅವನು ಅವಾಗೇ ಸ್ಮಾರ್ಟ್. ಈಗ ತೋರಿಸ್ಬಾರ್ದು, ಇರ್ಲಿ ತೋರ್ಸ್ಯಾರ ಬಂದ್ ಮಾಡಿ ಸಾಕು. ಬಾ ಜಲ್ದಿ ಸೈನ್ ಮಾಡೋಕ್ಕೂ ಗಾಬರಿ ಆಗ್ತೀನಿ. ಮುಖ ತೋರ್ಸ. ಫೈನಲಿ ಸೈನ್ ಗಿನ್ ಅದು ಈಗ ಇರೋದು ಸೈನ್ ಮಾಡೋದ. ಸುಮ್ಮನೆ ಇರಲಿ ಸೈನ್ ತೋರ್ಸ. ನಾನು ಫೋರ್ಜರಿ ಏನು ಮಾಡಲ್ಲ. ನಿಮ್ದು ಬ್ಯಾಂಕ್ ಅಕೌಂಟಿಗೆ ಬಿಳ್ಳಿ ಎದಕ್ಕೆ ಹಂಗೆ ಮಾಡಾಗುತ್ತೆ. ಸೈನ್ ಅಂದ್ರೆ ಸ್ವಲ್ಪ ಇಲಿಚಿಗೆ ಥರ ಬರ್ತದೆ. ಇಲಿಚಿ ಬಿಡಿಸಿದ್ನ ಕಾಲೊಂದು ಮಾಡ್ಬಿಟ್ಟು ಈಗ ನಾವು ಸಂದೀಪ್ ಮನೆಗೆ ಬಂದ್ವಿ. ಸಂದೀಪ್ ಮನೆಗೆ ಸ್ಕೂಲಿಂದ ಬರ್ಬೇಕಾದ್ರೆ ಇದೊಂದು ಸಿಕ್ತು. ಯಾಕಂದ್ರೆ ಸ್ಕೂಲ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದಂದ್ರೆ ಫಿಕ್ಸ್ ಕಾಣಕೈತೈತೆ ಅಲ್ಲಿ ವಿಡಿಯೋದಾಗ. ಏನು ಕಿಟಿಗೆ ಗೈಸ್. ಈಗ ಇನ್ನೊಂದು ಟೈಮ್ ಒಂದಾಗೈತಿ, ಜಾತ್ರೆಗೆ ಹೋಗ್ಬೇಕು. ಅದಕ್ಕೆ ಇದು ತಿಂದು ಹೋಗೋಣ ಅಂತಂದು ಇವತ್ತು ಊಟ ಬೇರೆ ಆಗಿಲ್ಲ ಸರಿಗೆ. ಗೈಸ್ ಇದು ತಿಂದು ಭಾಳ ದಿನಗಳ ಇದಾಯ್ತು. ಅದಕ್ಕೆ ಎಕ್ಸ್ಪ್ರೆಷನ್ ನೋಡು, ಒಂದು ಎಕ್ಸ್ಪ್ರೆಷನ್ ನೋಡ್ಲಿ ಹೈಜಿನಿಕ್ ತಿನ್ನೋಣ. ಯಾಕಂದ್ರೆ ಸೈಕ್ ಖಾರ ಇರ್ತೈತಿ. ಹೇಳ್ಕೊಡ ಮಾಡೋಣ ಹೆಂಗೈತಿ ಅಲ್ಟಿಮೇಟ್ ಬರ್ಲಂಗ. ಗೈಸ್ ಇವನು ನಮ್ಮ ಜೂನಿಯರ್, ಇವನು ನಮ್ಮ ಸ್ಕೂಲೇ. ಹಾಯ್ ಹೇಳ್ಬಿಡ, ಸಬ್ಸ್ಕ್ರೈಬ್ ಮಾಡ ಅಂತ ಹೇಳ. ಹಂಗೆ ಹೇಳ್ಬೇಕು ಬಾಯ್ ಇಟ್ಕೊಂಡೆ. ನಮ್ಮ ಹೊನ್ನೂರವ್ರದ್ದು ಜಾತ್ರೆ ಅವರೇ ಮೇನ್ ಉಸ್ತುವಾರಿ. ಅವ್ರ ಅಣ್ಣರಿಗೆ ಕಾಡಾಕತ್ತಾರ ಅವರೇ ಅವ್ರ ಮೇಲೆ. ಈಗ ಹೊನ್ನೂರು ಅಂದ್ರೆ ನನಗೇನು ಅವಾಗ ಎಳೆದ್ಬಿಟ್ರೆ ಅನ್ನೋದು ಒಂದೇ ಒಂದು ಬುಗುಲಿತ್ತೆ. ಪುಣ್ಯಕಿನೇ ಎಳೆದಿಲ್ಲ. ಅದಕ್ಕೆ ಈಗ ಸೀದಾ ಎಷ್ಟು ಗಂಟೆ ಆಯ್ತು ಅವಾಗ. ಡ್ರೋನ್ ಶಾಟ್ ಈಗ ಇಲ್ಲಿಗೆ ನಿಂತೈತಿ ಕಾಣಲ್ಲ. ಇಲ್ಲಿಂದ ಅಡ್ಡ ಐತಿ, ಮರ ಅಡ್ಡ ಐತಿ. ಈಗ ಡ್ರೋನ್ ಶಾಟ್ ನಡೆಯಕತ್ತೈತಿ. ಏನು ಸ್ವಲ್ಪ ತೇರ್ ನಿಂತಿರೋದು ಎಳೆದು ಮಾಡಕತ್ತಾರೆ. ಯಾಕಂದ್ರೆ ರೋಡ್ ಆಗತ್ತೆ, ಮೇನ್ ರೋಡು ಟ್ರಾಫಿಕ್ ಐತಿ. ಸುಮ್ಮನೆ ನಿಲ್ಸ್ಕೊಂಡು ನಿಂತ್ಬಿಟ್ಟು ನೋಡು. ಆನ್ ಅಲ್ಲ, ಅಡ್ಡ ಮಾಡ್ಲೇನು. ಓ ಮೈ ಗಾಡ್, ಓ ಈಗ ಸಿಕ್ಕ
2.5 ಲಕ್ಷ ಕಮ್ಮಿ ಅದ್ರದ್ದು ಅರ್ಧ. ನೋಡ್ಗ ಇವಾಗ ತೇರ್ನ ಟ್ರ್ಯಾಕ್ ಮಾಡೀನಿ, ಪಿ ಒ ವಿ ಅಂತ ಓತತ್ನ ಇದು ನಿಂಗೆ ಈ ಕಡೆ ಈ ಸೈಡ್ ರೈಟಿಗೆ ಹೋಗ್ಬೇಕಂತ ಬಿಡುತ್ನ, ರೆಕಾರ್ಡ್ ಓತತ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಅದೇ ಹೋಗತ್. ನಾನು ಏನು ಮಾಡವಲ್ಲೇ, ತೇರ್ನ ಟ್ರ್ಯಾಕ್ ಮಾಡಕಂತ ಅದೇ ವಿಡಿಯೋ ಅದೇ ಹೋಗುತ್ತೆ. ಸ್ಮೂತ್ ಅಂದ್ರೆ ಇದೇನು ಜಾಸ್ತಿ ಸ್ಪೀಡ್ ಮಾಡಿದ್ರೆ ಅದು ಫುಲ್ ಸ್ಪೀಡ್ ಆಕತಿ. ನೀನು ಹೆಂಗೆ ಸ್ಪೀಡ್ ಆಗತ್ತೆ ಹಂಗ ನೋಡ್ಗ ಅದಕ್ಕೆ ಅದೇ ತಿರುಗ್ತದೆ. ನೋಡ್ಗ ತೇರ್ನ ಮಾರ್ಕ್ ಮಾಡ್ಕೊಂಡ್ಬಿಡತ್ತದು ಅದೇ ಟ್ರ್ಯಾಕ್. ಹಾಂ ಅಂದ್ರೆ ಈಗ ನಾರ್ಮಲ್ ಇದರಿಂದ ಮಾಡಿದ್ರೆ ಅದೇನು ಸ್ಮೂತ್ ಹೋಗಲ್ಲ ಅಲ್ಲ, ಅದು ನಮ್ಮ ಮೇಲೆ ಇರ್ತದೆ, ನಾವು ಮಾಡೋದಿರ್ತತಿ. ಅದೇ ಅದೇ ಇದೇನೋ ಕರೆಕ್ಟ್ ಅದೇ ಆ್ಯಂಗಲ್ ಪ್ರಕಾರ ಹೋಗ್ಬಿಡ್ತೈತೆ ನೋಡಿ. ನೀ ಯಾವತ್ತು ಅಂತ ನಾನು ಇನ್ಸೈಡ್ ಅಲ್ಲೇ ನೂರು ನಮಗೆ ಜಾತ್ರೆ ಎಲ್ಲ ಆಯಿತು. ಅನ್ನ ಸಾಂಬಾರು ಊಟ ಅಂದ್ರೆ ನಾವು ಪ್ರಸಾದ ಅಂತ ಮಾಡಂತಂದ. ಆಯ್ತು ಅಂತಂದ್ವಿ. ಪ್ರಸಾದ ಹೆಂಗೆ ಅರೇಂಜ್ ಮಾಡ್ಯಾನಂದ್ರೆ ನಿಮ್ಮ ಮೆಂಟಲ್ ಹಾಕಿನಿ ಸ್ವಲ್ಪ ತೋರಿಸೇನೆ ಗೈಸ್. ಬಂದ ನೋಡ್ದ ಕುಂಭಕರ್ಣ ಫ್ಯಾಮಿಲಿ ಅನ್ಕೊಂಬಿಟ್ಟೆ ನಮ್ಮೆಲ್ಲ ನೆಲ್ದಾಗ್ಲಿ ಅಲ್ಲಿ ಚಾಪೆ ಹಾಕೊಂಡು ಅಲ್ಲಿ ಕುಂದ್ರಾಗತ್ತೀನಿ. ಇಲ್ಲ ಬಾಲೆ ನಿಮಗೆಲ್ಲ ಯಾರು ಇಡ್ತಿಲ್ಲ ಹೇಳ, ನಿಮಗೆಲ್ಲ ಯಾರು ಇಡ್ತಿಲ್ಲ ಹೇಳ. ಹಿಂದೆ ಕೌನ್ಸಿಲರ್ ಆಗೋರ್ಲಿ ಇವರೆಲ್ಲ. ನನಗೆ ಒಂಥರ ಆಗದೆ ನನಗೆ ಒಂಥರ ಮುಜುಗರ. ಈಗ ಡೈನಿಂಗ್ ಟೇಬಲ್ ನ ಯಾವಾಗ್ಲೂ ಕುಂತೀನಿ. ನಾನು ಕುಂತಿಲ್ಲಪ್ಪ ಇದುವರೆಗೂ ಟೇಬಲ್ ಮೇಲೆ ಕುಂತೀನಿ. ಕಂಪ್ಲೀಟ್ ಈಗ ತಟ್ಟೆಗೆ ಬರೀ ಸ್ವೀಟ್ಸ್ ಬಂದವ. 100 ಈ ಥರ ಅರೇಂಜ್ ಅಲ್ಲ, ಈ ಥರ ಅರೇಂಜ್ಮೆಂಟ್ ನನ್ನ ಲೈಫ್ನಾಗ ನಮ್ಮ 100 ಮಾಡಿಲ್ಲ. ಅಲ್ಲ 100 ಅಂದ್ರೆ ನಾನು ತಿಂದೇ ಇಲ್ಲ ಯಾರು ಇದ್ರಾಗ ಹಂಗಂತ. ಫಸ್ಟ್ ನಾನು ಆಮೇಲೆ ಬ್ಲಾಗ್ ಮಾಡಮ್ಮ ಅಂತ ಹೇಳ್ಕೊಂಡ. ಈಗ ಫೈನಲಿ ಹೊಂಟಿವಿ. ನಮ್ಮ 100 ಚಲೋ ಯಾರು ನಮ್ದೇ ಐತಿಲ್ಲ ಪಿಕ್ಸಲ್ಲ. ನೀನು ಪ್ರೋಮ್ಯಾಕ್ಸ್ ತೋರಿಸಿದೆ ಅಂದ್ರೆ ಎತ್ನಲ್ಲಿಗೆ ಹಾಕಿ ನೋಡ ಡೇ ಒನ್ನರ ತೈರಲ್ಲ ನಾಳೆ ಆರ್ಡರ್ ಮಾಡಲೇ ಒನ್ನರ್ ನೀನು ಅದೇ ಹೊಂಟಿವಿ ಸೀದಾ. ಈಗ ಹೋಗಿ ಎಡಿಟ್ ಮಾಡೋದೇ ಐತಿ, ಇನ್ನ ಬಿಡಾಕತ್ತಿಲ್ಲವ ಬಾ ಸಂದೀಪ. ಈಗ ಇನ್ನೊಂದೇನಂದ್ರೆ ಪೂರೆಗೆಲ್ಲ ಆಗಿ ಮನೆಗೆ ಬಂದು ಈಗ ಮುಕ್ಕೊಳೋ ಸಮಯ ಗೈಸ್. ಇನ್ನೊಂದೇನಂದ್ರೆ ಪೂರ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಇಸ್ ಗೋಯಿಂಗ್ ಆನ್ ಮೈ ಲೈಫ್. ಯಾಕಂದ್ರೆ ನಾವು ಜಾತ್ರೆ ನೋಡೋದು ಅನ್ನ ನಿಮ್ಗೆ ಮುಂಚೆ ಹೋದಂಗೆಲ್ಲ ಕೊಪ್ಪಳ ಜಾತ್ರೆ ಆಡ ನೋಡಿದ್ವಿ. ಈಗ ಅವನು ಹೆಂಗಾಗೈತಂದ್ರೆ ಜಾತ್ರೆ ಮ್ಯಾಗ ಜಾತ್ರೆ ನೋಡೋಕಿದ್ದೀನಿ. ಈಗ ಫಸ್ಟ್ ಡೇ ಆಯಿತು. ಈಗ ಇವತ್ತು 3ನೇ ತಾರೀಕಿಗೆ, ಇವತ್ತು 3ನೇ ತಾರೀಕು, ಇವತ್ತೊಂದು ಜಾತ್ರೆ, ಮತ್ತು ನಾಳೆ ಒಂದು ಗ್ಯಾಪ್, ಮತ್ತು ನಾಡ್ದ ಜಾತ್ರೆ, ಕಂಟಿನ್ಯೂ ಒಂದು ಗ್ಯಾಪ್ ಗೈಸ್. ಒಂದು ಗ್ಯಾಪ್. ಇವತ್ತೊಂದು ಜಾತ್ರೆ ಅಂತ ಬನಶಂಕರಿ ಜಾತ್ರೆ, ಮತ್ತು ಕೊಪ್ಪಳ ಜಾತ್ರೆ. ಅಂದರೆ ಐ ಥಿಂಕ್ ಒಳ್ಳೇದಾಗ್ಬೋದು ಅಂತ ಅನ್ಸಕತ್ತೈತೆ. ಅಂದರೆ ಈ ವರ್ಷ ಐ ಹೋಪ್ ಗೈಸ್ ಲೆಟ್ಸ್ ಗೋ ಗುಡ್. ನನಗೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿ, ನಮ್ಮೂರಿಗೆ ಆಗಲಿ ಅಂತ ಹೇಳಿ, ನೀವು ಊಟ ಮಾಡಿರಿ, ನಾವು ಊಟ ಮಾಡಿ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಏನಾದ್ರು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಆ್ಯಂಡ್ ಲವ್ ಯು ಗೈಸ್.